ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ವಿಶೇಷವಾಗಿ ನಮ್ಮ ಜಿ ಪರಮೇಶ್ವರ್ ಅವ್ರ ಮೇಲೆ ಈ ರಣ್ಯ ಕೇಸ್ ಅಥವಾ ರಣ್ಯ ನಿಮಗೆ ಗೊತ್ತದ. ಈಗಾಗಲೇ ರಣ್ಯ ಅವರು ಈ ಬಂಗಾರದ ವ್ಯವಹಾರದಲ್ಲಿ ಏನು ಆಯಿತು ಅನ್ನೋ ದಿಶೆಯಲ್ಲ ಅವ್ರ ಮೇಲೆ ಕೇಸು ಇದೆ ಅನ್ನೋದು ಗೊತ್ತದ. ರಣ್ಯಾರಾವ್ ಅವ್ರ ಪ್ರಕರಣ ಒಂದು ರೂಪ ಪಡಿತಾ ಹೊರಟ ಸಂದರ್ಭದಲ್ಲೇ ಅದು ಈಗ ನಮ್ಮ ಪರಮೇಶ್ವರ್ ಅವ್ರಿಗೆ ತಳಕು ಹಾಕ್ಕೊಂಡದ. ಅಲ್ಲಿನ ಅವ್ರ ರಿಲೇಷನ್ನ ಸಂಬಂಧಗಳಿದ್ದಾವ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಈ 40 ಲಕ್ಷ ರೂಪಾಯಿ ಇವರು ಸಂಸ್ಥೆಯಿಂದ ಹೋಗಿದ್ದು, ಕಂಪ್ನಿಯಿಂದ ಹೋಗಿದ್ದು, ಆ ದುಡ್ಡನ್ನು ಅವ್ರು ತೆಗೆದುಕೊಂಡು ಆ ಒಂದು ವಿದೇಶಕ್ಕೆ ಹೋಗಿದ್ದು ಅಥವಾ ಒಂದು ದುಬೈಗೆ ಹೋದಂಥ ಎಲ್ಲ ತಳಕು ಹಾಕ್ಕೊಂಡು ಈ ಇಡೀ ನಿಧಾನಕ್ಕೆ ನಮ್ಮ ಪರಮೇಶ್ವರ್ ಕುತ್ತಿಗೆ ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲೇ H.D. ಕುಮಾರಸ್ವಾಮಿಗಳು ಇದನ್ನು ಸರಿಯಾಗಿ ದುರುಪಯೋಗ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗಾಗಲೇ H.D. ಕುಮಾರಸ್ವಾಮಿಗಳಿಗೆ ಮತ್ತು D.K. ಶಿವಕುಮಾರ್ ಅವರಿಗೆ ಒಂದು ತಿಕ್ಕಾಟ ನಡೆದ ಬೆಂಗಳೂರು ದಕ್ಷಿಣ ರಾಮನಗರ ತೆಗೆದಾಕೆ ಮಾಡಿದ್ದು. ಇದೇ ಸಂದರ್ಭದಲ್ಲಿ ಇದೊಂದು ಬಂದಿದ್ದರಿಂದಾಗಿ ಇದ್ರ ಹಿಂದೆ ಈ D.K. ಶಿವಕುಮಾರ್ ಇದ್ದಾರಾ, ಇವರು ಅದನ್ನು ಎತ್ತಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾಯಿದ್ದಾರೆ ಕುಮಾರಸ್ವಾಮಿಗಳು. ದಲಿತ ನಾಯಕ ಪರಮೇಶ್ವರ್ ಅವರನ್ನು ರಾಜಕೀಯವಾಗಿ ಮುಗಿಸುವಂಥ ಯತ್ನವನ್ನು ಇವರು ಮಾಡ್ತಾಯಿದ್ದಾರೋ ಅಂತ ಆರೋಪ ಮಾಡ್ತಾಯಿದ್ದಾರೆ. ಕುಮಾರಸ್ವಾಮಿಗಳು ಮಾಡೋದ್ರಲ್ಲೂ ಅರ್ಥದ ಇಲ್ಲಂತಲ್ಲ, ಆದರೆ ಕುಮಾರಸ್ವಾಮಿಗಳು ಹೇಳೋದೆಲ್ಲ ಸತ್ಯ ಅನ್ನುವಂಥ